ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ನೀವು ಥಂಬ್ನೇಲ್ ನೋಡಿರ್ತೀರ ಈ ವಿಡಿಯೋ ಯಾವುದರ ಕುರಿತು ಇದೆ ಅಂತ. ಸೊ ಈ ವಿಡಿಯೋ ಯಾವುದರ ಕುರಿತು ಇದೆ ಅಂದರೆ ನನಗೊಂದು ಟಿ ಕ್ಲಿಯರ್ ಆಗಿರೋ ಕುರಿತು. ಹಾಗಾದರೆ ಟಿನ ನಾನು ಎಷ್ಟು ತಿಂಗಳಲ್ಲಿ ಓದಿ ಕ್ಲಿಯರ್ ಮಾಡಿದೆ, ಎಷ್ಟು ಸ್ಕೋರ್ ಬಂದಿದೆ, ಯಾವ್ಯಾವ ಬುಕ್ಸ್ ಓದಿದ್ದೆ, ನೆಕ್ಸ್ಟ್ ಫರ್ದರ್ ಏನೇನು ಮಾಡಿದ್ದೆ ನಾನು ಟಿಗಾಗಿ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ. ಬಿ ಎಡ್ ಮಾಡ್ತಿರುವಾಗ ಒಂದ್ಸಲಿ ನಾನು ಟಿ ಕಟ್ಟಿದ್ದೆ, ಆದರೆ ಅದು ಆಗಲಿಲ್ಲ. ಎಷ್ಟಂದರೆ 82 ಆಗಿತ್ತು. ನಂದು SC ಅಲ್ಲ 83, ಆದರೆ ಅದು ಕ್ವಾಲಿಫೈ ಆಗ್ತಿತ್ತು. ಬಟ್ ಅವಾಗಿನ ಒಂದು ಪ್ರೆಷರಲ್ಲಿ ಏನಾಯಿತು ಅಂದರೆ ನಾನು ಅಷ್ಟು ಟಿಗಾಗಿ ಸಪ್ರೇಟಾಗಿ ಕುಂತ್ಕೊಂಡು ಓದಿರಲಿಲ್ಲ. ಯಾಕಂದರೆ ಇದು ಅಸಾಧ್ಯ ಏನಲ್ಲ, ತುಂಬ ಜನ ಬಿ ಎಡ್ ಕಲ್ತಿರುವಾಗಲೇ ಮಾಡಿದ್ದಾರೆ. ಬಟ್ ಇದರ ಹೊರತುಪಡಿಸಿ ನನಗೆ ತುಂಬಾ ಪ್ರೆಷರ್ ಇತ್ತು ಲೈಫಲ್ಲಿ. ಇದರಿಂದ ನನಗೆ ಬಿ ಎಡ್ ಒಂದಕ್ಕೆ ಫೋಕಸ್ ಮಾಡೋದು ಕಷ್ಟ ಆಗ್ತಿತ್ತು. ನೆಕ್ಸ್ಟ್ ಬಿ ಎಡ್ ಮುಗಿದ ನಂತರ ತುಂಬಾ ನನ್ನ ಪ್ರೆಷರ್ ಕಡಿಮೆ ಆಯಿತು. ಈ ಕಡೆ ಸ್ಕೂಲ್ ಜೊತೆ ನಾನು ಟಿ ಓದೋ ಥರ ವಾತಾವರಣ ಬೆಳೀತು. ನೆಕ್ಸ್ಟ್ ನಮ್ಮಮ್ಮ ತುಂಬಾ ಹೆಲ್ಪ್ ಮಾಡಿದ್ಲು. ಇದರಿಂದ ಏನಾಯಿತು ಅಂದರೆ ಒಂದೇ ಒಂದು ತಿಂಗಳಿನಲ್ಲಿ ನಾನು ಟಿಗಾಗಿ ಕುಂತು ಸ್ಕೋರ್ ಮಾಡಿದೆ. ನೆಕ್ಸ್ಟ್ ನಾನು ಎಕ್ಸಾಮ್ಗಾಗಿ ಏನು ಓದಲಿಲ್ಲ, ಬಟ್ ಕಂಟಿನ್ಯೂಸ್ಲಿ ಬೇರೆಯವ್ರ ಕಡೆಯಿಂದ ಏನು ಓದಬೇಕು, ಯಾವ ಬುಕ್ಸ್ ಓದಬೇಕು, ಹೇಗೆ ಓದಬೇಕು, ನೆಕ್ಸ್ಟ್ ಕ್ವಶನ್ಸ್ ಪೇಪರ್ಸ್ಗಳನ್ನು ರೆಫರ್ ಮಾಡತ್ತಿದ್ದೆ. ಸೊ ಇದರಿಂದ ನನಗೆ ಟಿ ಪೇಪರ್ ಬಗ್ಗೆ ತುಂಬಾ ಅರಿವಾಯಿತು. ಈ ಟಿನ ಕ್ರ್ಯಾಕ್ ಮಾಡೋ ಮೇನ್ ರೀಸನ್ ಏನು ಅಂದರೆ GPSTR. ನನಗೊಂದು ಬಿ ಎಡ್ ಮುಗಿದ ತಕ್ಷಣವೇ ನೆಕ್ಸ್ಟ್ ಕಾಲ್ ಫ್ರಮ್ ಮಾಡ್ತೀವಂತ ಹೇಳಿದರು. ಅದರಿಂದ ಈ ಟಿನೂ ಆಗಲಿಲ್ಲ ಅಂದರೆ GPSTR ಕೈಯಿಂದ ಹೋಗ್ಬಿಡತ್ತನ್ನೋ ಒಂದು ಭಯ ಇತ್ತು. ಸೊ ಒಂದು ಅಪರ್ಚುನಿಟಿಯನ್ನು ಕಳ್ಕೊಳ್ಬಾರ್ದು. ಈ ಒಂದು ಲಾಸ್ಟ್ ಇದೆ ಅಲ್ಲ, ಅದನ್ನು ಬಿಟ್ಟರೆ ಸಾಕು, ಹೇಗಾದರೂ ಪಾಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಉದ್ದೇಶ ನನ್ನ ತಲೆ ಒಳಗಿತ್ತು. ಅದರಿಂದ ಬಿಟ್ಟ ತಕ್ಷಣ ಕುಂದ್ಕೊಂಡ್ಬಿಟ್ಟಿದ್ದೆ ಓದೋಕ್ಕೆ. ಫಸ್ಟ್ ನಾನು ಒಂದು ಸ್ಕೋರ್ ಎಷ್ಟು ಅಂತ ಹೇಳ್ಬಿಡ್ತೀನಿ, ನಂತರ ನಾನು ಏನೇನು ಓದಿದ್ದೆ ಅಂತ ಹೇಳ್ತೀನಿ. ಹಾಗಾದರೆ ನನ್ನ ಸ್ಕೋರ್ ಬಂದುಬಿಟ್ಟು 105 ಆಗಿದೆ. ಕೀ ಆನ್ಸರ್ ಬಿಟ್ಟಾಗ 108 ಇತ್ತು. ಫೈನಲ್ ಏನು ರಿಸಲ್ಟ್ ಬಂತಲ್ಲ ಆವಾಗ 105 ಇದೆ. ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರುವಾಗ ನನಗೆ ತುಂಬಾ ಭಯ ಇತ್ತು. ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದರೆ ಏನು, GPSTR ನನಗೆ ಸಿಗೋದಿಲ್ಲ. ಈ ಸಲ ಟಿ ಆಗಲಿಲ್ಲ ಅಂದರೆ GPSTR ನನಗೆ ಅಲೌಡ್ನೇ ಇರೋದಿಲ್ಲ. ಇನ್ನು ಮುಂದೆ ಯಾವಾಗ ಬಿಡ್ತಾರೇನೋ, ನೆಕ್ಸ್ಟ್ ಇನ್ನೂ ಕುಂದ್ರೋದಾಗತ್ತೆ. ನಾನು ಟೀಚರ್ ಲೈನ್ ಒಳಗೆ ಹೋಗ್ತಿದ್ದೀನಲ್ಲ, ಇನ್ನೂ ವೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ಭಯ ಇತ್ತು. ಹೇಗಾದರೂ ಮಾಡಿ GPSTR ಬರಿಬೇಕು ಅಂದರೆ ಟಿ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಸೊ ಅದರಿಂದ ತುಂಬಾ ಭಯ ಇತ್ತು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರುವಾಗ. ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲ, ಅರ್ಧ ಪೇಪ್ರಿಗೆ ಬಂದಿದ್ದೆ ನಾನು. ಆವಾಗಲೇ ನನಗೆ ಗೊತ್ತಾಯಿತು 83 ಮಾರ್ಕ್ಸ್ ಆಗಿದೆ, ನಾನು ಪಾಸ್ ಆಗಿದ್ದೀನಿ ಅಂತ. ತುಂಬಾ ಖುಷಿ ಆಯಿತು ನನಗೆ. ನೆಕ್ಸ್ಟ್ ಇನ್ನೂ ಬರೆಯೋದಿತ್ತು. ಆವಾಗ ಏನು ಅಂದರೆ ನಾನು ಏನು ಬರಿತೀನಲ್ಲ ಮೇಲೆ ಅವು ಸ್ಕೋರ್ದು ಅಂತ ಅನ್ನಿಸ್ಬಿಟ್ಟಿತ್ತು. ಆದರೆ ನಾನು ಪಾಸ್ ಆಗತ್ತೇನು ಇಲ್ಲ ಅಂತ ಭಯಕ್ಕೆ ಹೋಗಿದ್ದೆ. ವಾಪಸ್ ಬರುವಾಗೂ ನನಗೆ ಖುಷಿ ಇರಲಿಲ್ಲ. ಇನ್ನೂ ಸ್ಕೋರ್ ಆಗ್ತಿತ್ತಲ್ಲ, 108 ಆದ ಬರೀ ಇನ್ನೂ ಸ್ಕೋರ್ ತುಂಬಾ ಆಗ್ತಿತ್ತು. ಇನ್ನೂ ತಪ್ಪುಗಳನ್ನು ಮಾಡಿರಲಿಲ್ಲ ಅಂದರೆ 120 ಮಟ್ಟ ಹೋಗ್ತಿತ್ತು. ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ತುಂಬಾ ಬ್ಯಾಡ್ ಫೀಲ್ ಆಯಿತು ನನಗೆ. ಏನು ತಪ್ಪುಗಳನ್ನು ಮಾಡಿದ್ನಲ್ಲ, ನೀವು ಕೂಡ ಆ ತಪ್ಪುಗಳನ್ನು ಮಾಡಬೇಡ್ರಿ. ನಾನು ಕೂಡ ಮುಂದೆ CETಗೆ ಬರುವಾಗ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಏನೇನು ತಪ್ಪು ಮಾಡಿದೆ ಅಂತಲೂ ಹೇಳ್ತೀನಿ. ಫಸ್ಟ್ ಬುಕ್ಸ್ಗಳ ಲಿಸ್ಟ್ ಹೇಳ್ತೀನಿ. ಇವಾಗ ಹೇಗಿದೆ ಅಂದರೆ ತುಂಬ ಜನ ಕ್ವಾಲಿಫೈಡೇ ಆಗಿಲ್ಲ, ಅಂಥದ್ರಲ್ಲಿ 105 ಸ್ಕೋರ್ ಆಗಿದೆ. ಬಿ ಎಡ್ ಮುಗಿದ ನಂತರ ಫಸ್ಟ್ ಅಟೆಂಪ್ಟ್, ನೆಕ್ಸ್ಟ್ 5 2ನೇ ಅಟೆಂಪ್ಟ್. ಸೊ ಬ್ಯಾಡ್ ಫೀಲ್ ಮಾಡ್ಕೊಳ್ಳೋದು ಬೇಡ. CETಯಲ್ಲಿ ಇನ್ನೊಂದು ಚಾನ್ಸ್ ಇದೆ, ಅಲ್ಲಿ ಸ್ಕೋರ್ ಹೆಚ್ಚು ಮಾಡ್ಕೊಳ್ಳೋದು ಇದೆ. ಸೊ 105 ಇರಲಿ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಜಂಪ್ ಆಗೋಣ ಅಂತ ಸುಮ್ಮನೆ ಇದ್ದೀನಿ. ಯಾಕಂದರೆ ಇನ್ನೂ ಸ್ಕೋರ್ ಆಗಬೇಕಿತ್ತು. ಸೊ ಈ ರೀತಿ ಮಿಸ್ಟೇಕ್ ಮಾಡಿದೆ ಅಂತ ಅದರಲ್ಲೇ ಉಳಿದ್ಬಿಟ್ರೆ ಏನಾಗುತ್ತೆ ಅಂದರೆ ಮುಂದಿನ ಒಂದು ಸ್ಟೆಪ್ಗೆ ನಾವು ಜಂಪ್ ಆಗೋಕ್ಕಾಗಲ್ಲ. ನೆಕ್ಸ್ಟ್ ತಡ ಮಾಡೋದು ಬೇಡ. ಇವಾಗ ಜನವರಿಯಲ್ಲಿ GPSTR ಕಾಲ್ ಫ್ರಮ್ ಆಗುತ್ತೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನ್ನದು 105 ಸ್ಕೋರ್ ಇದೆ ಅಂತ. ಸೊ ಬುಕ್ ಲಿಸ್ಟ್ ಏನು ಅಂದರೆ ನಾನು ಒಂದೇ ಒಂದು ಬುಕ್ನ ಪರ್ಚೇಸ್ ಮಾಡಿದ್ದೆ. ಅದು ಸೈಕಾಲಜಿಗಾಗಿ ವಾಮದೇವಪ್ಪ ಸರ್ದು
ಅದು ಬುಕ್ ಚಲೋ ಇದೆ, ಸ್ವಲ್ಪ ಡಿಫಿಕಲ್ಟ್ ಇದೆ ಬಟ್ ಚಲೋ ಇದೆ. ನಂದು ಈ ಸಲ ಎಷ್ಟು ಅಂದರೆ ಸೈಕಾಲಜಿಯಲ್ಲಿ 26 ಮಾರ್ಕ್ಸ್ ಬಂದಿದೆ. 30ಗೆ 26 ಮಾರ್ಕ್ಸ್. ಹೋದ್ಸಲಿ ಬರೀ 9 ಮಾರ್ಕ್ಸ್ ಬಿದ್ದಿತ್ತು ನನಗೆ. ಸೊ ಈ ರೀತಿ ಆಗಬಾರ್ದು ಅಂತ ನಾನು ತುಂಬ ಅಂದರೆ ತುಂಬಾ ಸ್ಟಡಿ ಮಾಡಿದ್ದೆ. ಈ ಬುಕ್ನ 4 ಸಲ ರಿವಿಷನ್ ಮಾಡಿದ್ದೆ. ನೆಕ್ಸ್ಟ್ ತುಂಬಾ ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡಿದ್ದೆ. ಇದು ಸೈಕಾಲಜಿ ಆಯಿತು. ನೆಕ್ಸ್ಟ್ ಕನ್ನಡ ಗ್ರಾಮರ್ ಓದಿದ್ದೆ. ಬೋಧನಾಶಾಸ್ತ್ರಕ್ಕೆ ನವಚೇತನ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಬೋಧನಾಶಾಸ್ತ್ರದ ವೀಡಿಯೋಸ್ಗಳನ್ನು ಮಾಡಿದ್ದಾರೆ, ಅದನ್ನು ನೋಡಿದ್ದೆ. ಸೊ ಅದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷ್ಗಾಗಿ ತಿಮ್ಮಾರೆಡ್ಡಿ ಇದ್ದಾರಲ್ಲ, ಸಾಧನಾ ಅಕಾಡೆಮಿಯಲ್ಲಿ ತಿಮ್ಮಾರೆಡ್ಡಿ ಸರ್ ಅವ್ರ ವಿಡಿಯೋಸ್ಗಳನ್ನು ನೋಡಿದ್ದೆ. ನೆಕ್ಸ್ಟ್ ಬೋಧನಾಶಾಸ್ತ್ರದ್ದು ಹಿಂದಿ ಒಳಗೆ ಒಂದು ವಿಡಿಯೋ ಇತ್ತು. ನೆಕ್ಸ್ಟ್ ಮಂಜುನಾಥ್ ಸರ್ದು ವಿಡಿಯೋ ನೋಡಿದ್ದೆ ಬೋಧನಾಶಾಸ್ತ್ರ, ಅದು ಅಲ್ಲಿ ಕವರ್ ಆಯಿತು. ಹೋದ್ಸಲಿ ನಂದು ಬರೀ 8 ಮಾರ್ಕ್ಸ್ ಬಿದ್ದಿದ್ದು ಇಂಗ್ಲೀಷ್ನಲ್ಲಿ. ಈ ಸಲ 23 ಮಾರ್ಕ್ಸ್ ಏನೋ ಬಿದ್ದಾವೆ. ಸೊ ಈ ರೀತಿ 10 ಮಾರ್ಕ್ಸ್ ಏನಿದೆ ಅಂದರೆ ಈ ಸಲ ಬಂದಿವೆ. ನೆಕ್ಸ್ಟ್ ಸಮಾಜ ವಿಜ್ಞಾನದಲ್ಲಿ ನಾನು 8ಇಂದ ಹಿಡಿದು 10th ಭಾಗ 1 ಭಾಗ 2 ಲೈನ್ ಟು ಲೈನ್ ಓದಿದ್ದೆ. ಸೊ ಇದೇ ಒಂದು ಮಿಸ್ಟೇಕ್ ಮಾಡಿದ್ರಿಂದ ನಾನು ಒಂದು ಎಷ್ಟಂದರೆ 120 ರಿಸಲ್ಟ್ ಹೋಗ್ತಿತ್ತು, ಬಟ್ ಕಡಿಮೆ ಆಯಿತು. ಏನು ಮಿಸ್ಟೇಕ್ ಅಂತ ಈಗ ಹೇಳ್ತೀನಿ ನೋಡಿ. ಮಿಸ್ಟೇಕ್ ಏನು ಅಂದರೆ, ನಾನು ಯಾವ ಆನ್ಸರ್ ಹಾಕ್ತಿದ್ದೀನಲ್ಲ ಅಲ್ಲಿ ನಾನು ಅಂಡರ್ಲೈನ್ ಮಾಡತ್ತಿದ್ದೆ, ಮನೆಗೆ ಹೋಗಿ ನನಗೆ ಚೆಕ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಸೊ ಆ ಮಿಸ್ಟೇಕಿಂದ ನಾನು ಒಂದು 5 ನಿಮಿಷ 10 ನಿಮಿಷ ಹೋಗಿಬಿಡ್ತು ಅಲ್ಲೇ. ಸೊ ಆ ಒಂದು ಮಿಸ್ಟೇಕ್. ನೆಕ್ಸ್ಟ್ ಕ್ವಶನ್ಗಳನ್ನು ಓದಲಿಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಬಗ್ಗೆ ಅಷ್ಟು ಗಮನ ಹರಿಸಲಿಲ್ಲ. ಎಷ್ಟು ಟೈಮ್ ಹೋಗ್ತಿದ್ದೆ, ನನಗೆ ಯಾವಾಗ ಮುಗಿಸ್ಬೇಕು, ಮುಂದೆ ಗಡಿಬಿಡಿ ಆಗುತ್ತೆ ಅಂತ ಅರಿವು ಇರಲಿಲ್ಲ ನನಗೆ. ಕ್ವಶನ್ ಓದ್ತಿದ್ದೆ, ಗಡಿಬಿಡಿ ಆಗಬಾರ್ದು, ಕರೆಕ್ಟಾಗಿ ಹಾಕಬೇಕು ಅಂತ ಒಂದೇ ಕ್ವಶನಿಗೆ ತುಂಬಾ ಟೈಮ್ ಕೊಡತ್ತಿದ್ದೆ. ನೆಕ್ಸ್ಟ್ ಇಂಗ್ಲೀಷ್ ಪೇಪರಲ್ಲಿಯೂ ಕೂಡ ಕ್ವಶನ್ಸ್ ಬಂದಾಗ ತುಂಬಾ ಟೈಮ್ ಕೊಡತ್ತಿದ್ದೆ. ನೆಕ್ಸ್ಟ್ ಇದರಿಂದ ಏನಾಯಿತು ಅಂದರೆ ಟೈಮ್ ನನಗೆ ಬ್ಯಾಲೆನ್ಸ್ ಆಗಲಿಲ್ಲ. ಲಾಸ್ಟ್ಗೆ ಸೋಷಿಯಲ್ ಸೈನ್ಸ್ ಒಳಗೆ ಅತಿ ಈಸಿ ಕ್ವಶನ್ಸ್ ಏನಾಯಿತು ಅಂದರೆ 20 ಕ್ವಶನ್, ಯಾಕಂದರೆ 5 ಕ್ವಶನ್ ನಾನು 10 ಕ್ವಶನ್ ಆಲ್ರೆಡಿ ನಾನು ಹಾಕಿಬಿಟ್ಟಿದ್ದೆ. ನನಗೆ ಪೂರ್ತಿ ಬರೋವಂಥದ್ದು 20 ಕ್ವಶನ್ ನಾನು ಅಲ್ಲಿ ಟಿಕ್ ಮಾಡಿ ಇಟ್ಟಿದ್ದೆ, ಇವನ್ ಹಾಕ್ತೀನಿ ಲಾಸ್ಟ್ಗೆ ಅಂತ. ಸೊ ಅವು ಏನಾಯಿತು ಅಂದರೆ ಟೈಮಿಂದ ಏನು ಬೇಕಾದರೂ ಹಾಕಿ ಬಂದಿದ್ದೀನಿ. ಬಟ್ ಇಲ್ಲಿ ಕೀ ಆನ್ಸರ್ ನೋಡುವಾಗ ಅಜ್ಮಾಸ್ ನಾನು ಇದಿರ್ಬೋದು ಅಂತ ಟಿಕ್ ಮಾಡಿದ್ನಲ್ಲ, ಅವೇ ಕರೆಕ್ಟಾಗಿವೆ. ನೆಕ್ಸ್ಟಲ್ಲಿ ನಾನು ಏನು ಹಾಕಿ ಬಂದಿದ್ದೀನಲ್ಲ ಸ್ಪೀಡ್ ಲಾಸ್ಟ್ ಡಿ ಆಪ್ಷನ್ನ ಸ್ಟ್ರೇಟ್ ಲೈನ್ ಒಳಗೆ ಬಡ ಟಿಕ್ ಮಾಡಿ ಬಂದುಬಿಟ್ಟೆ. ನಾನು ಯಾವುದು ಟಿಕ್ ಮಾಡಿನಲ್ಲ ಹಾಕಬೇಕು ಇದು ಇರ್ಬೋದು ಅಂತ ಅದನ್ನು ಹಾಕಲಿಲ್ಲ. ಜಸ್ಟ್ ಪೂರ್ತಿ ಲೈನ್ 20 ಕ್ವಶನ್ ಡಿ ಹಾಕಿ ಬಂದುಬಿಟ್ಟೆ. ಅದರೊಳಗೆ ಒಂದು 5-6 ಅಷ್ಟೇ ರೈಟ್ ಆಗಿವೆ. ಸೊ ಅದು ಒಂದು ದೊಡ್ಡ ಬ್ಯಾಡ್ ಫೀಲಿಂಗ್ ನಂದು. ಸ್ವಲ್ಪ ಟೈಮ್ ಬ್ಯಾಲೆನ್ಸ್ ಮಾಡಿದರೆ ಸ್ಕೋರ್ ಇನ್ನೂ ಆಗ್ತಿತ್ತು ಅಂತ ನನಗೆ ಖುಷಿನೇ ಆಗಲಿಲ್ಲ. ಕೀ ಆನ್ಸರ್ ಚೆಕ್ ಮಾಡಿದಾಗ 108 ಇತ್ತು, ಅವಾಗಲೂ ಖುಷಿ ಆಗಲಿಲ್ಲ. ನೆಕ್ಸ್ಟ್ ರಿಸಲ್ಟ್ ಬಂತು, ಅವಾಗ ನಂಗೆ ಖುಷಿ ಆಗಲಿಲ್ಲ. ಕೈಯಿಂದಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಇವಾಗ ಏನು ಮಾಡಿದರೂ ಬರೋದಿಲ್ಲ. ಈಗ ಇನ್ನೂ ನಾನು TET ಬರ್ಬೋದು, ಸ್ಕೋರ್ ಮಾಡ್ಬೋದು. ಆದರೆ ಟೀಚರ್ಸ್ ಎಕ್ಸಾಮ್ಗಳನ್ನು ಈಗ ಜನವರಿಯಲ್ಲೇ ಕಾಲ್ ಫ್ರಮ್ ಮಾಡ್ತಿದ್ದಾರೆ, ಮತ್ತೆ ಸಿಗೋದಿಲ್ಲ. ಆದರೂ ಅಷ್ಟೇನು ಕಡಿಮೆ ಇಲ್ಲ. ಬ್ಯಾಡ್ ಫೀಲ್ ಮಾಡ್ಕೊಳ್ಳೋದು ಬೇಡ ಅಂತ ನನಗೆ ನಾನು ಕಾನ್ಫಿಡೆನ್ಸ್ ತೊಗೊಂಡು ಇವಾಗ ಮತ್ತೆ ನೆಕ್ಸ್ಟ್ ಸ್ಟೆಪ್ ಓದಾತೀನಿ. ಸೊ ಈ ರೀತಿ ನೆಕ್ಸ್ಟ್ ನಾವು ಕೂಡ ಗಡಿಬಿಡಿ ಮಾಡಬಾರ್ದು. ಟೈಮ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಅದನ್ನು ನಾವು ಇಲ್ಲೇ ರೂಢಿ ಮಾಡ್ಕೊತ ಹೋಗಬೇಕು. ಎಷ್ಟು ಓದ್ತೀವಿ ಎಷ್ಟು ಬರಿತೀವಿ ಇಂಪಾರ್ಟೆಂಟ್ ಅಲ್ಲ, ಟೈಮ್ ಏನು ಬ್ಯಾಲೆನ್ಸ್ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್. ಸೊ ಇದಷ್ಟು ನನ್ನ ಒಂದು TET ಎಕ್ಸಾಮ್ ಕುರಿತು.